ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಿಂದು ಚಾಪ್ಟರ್ 4 ಇವಾಗಲೇ ಫಸ್ಟ್ ಪಾರ್ಟು ನೋಡ್ಕೊಂಡಿದ್ದೀವಿ. ಸೊ ಫಸ್ಟ್ ಪಾರ್ಟಲ್ಲಿ ನಾವು ಸೆಕೆಂಡ್ ಆಂಗ್ಲೋ ಮೈಸೂರು ವಾರು, ಸೊ ಮೈಸೂರು ವಾರ್ಸ್ನ ನಾವು ನೋಡ್ಕೊತಾ ಇದ್ವಿ. ಅದರಲ್ಲಿ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ವರೆಗೂ ನಾವು ನೋಡ್ಕೊಂಡಿದ್ದೀವಿ. ನೀವು ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂತಂದರೆ ಆ ವಿಡಿಯೋನ ನೋಡ್ಕೊಂಡಿರಿ. ಅದಾದಮೇಲೆ ಇಲ್ಲಿ ಬನ್ನಿ, ಆವಾಗ ನಿಮಗೆ ಕಂಟಿನ್ಯೂಯೇಷನ್ ಸಿಗ್ತಾ ಇರತ್ತೆ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಅದೇ ಥರ ಬೆಲ್ ಐಕನ್ನು ಕೂಡ ನೀವು ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಸೊ ಇಲ್ಲಿ ನಾವು ಫಸ್ಟು ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಂಥ ಡೀಟೇಲ್ಸ್ ನೋಡ್ಕೊಂಡಿದ್ರೆ ಎಲ್ಲ ಬೇಸಿಕ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅಂತಂದರೆ ಟಿಪ್ಪು ಸುಲ್ತಾನ್ ಅವ್ರಿಗೆ ಗೊತ್ತಾಗಿತ್ತು, ಬ್ರಿಟಿಷ್ ಅವ್ರಿಗೆ ನಾವು ಇಂಡಿಯಾದಿಂದ ಹೊರಗಡೆ ಕಳಿಸಿದ್ರೆ ಅಷ್ಟೇ ಇಂಡಿಯಾನ ಆಳೋಕ್ಕಾಗೋವಂಥದ್ದು ಅಥವಾ ಇಂಡಿಯಾದಲ್ಲಿ ಸುಪ್ರೀಮಸಿ ಉಳಿಸ್ಕೊಳ್ಳೋಕ್ಕಾಗೋವಂಥದ್ದು. ಸೊ ಅದಕ್ಕೆ ಬ್ರಿಟಿಷ್ ಅವ್ರ ಅಗೇನ್ಸ್ಟ್ ನಾವು ಇರಬೇಕು. ಬ್ರಿಟಿಷ್ ಅವ್ರ ಅಗೇನ್ಸ್ಟ್ ಇರಬೇಕು ಅಂತಂದರೆ ಬ್ರಿಟಿಷ್ ಅವ್ರು ಯಾವ ಥರ ಇದ್ದಾರೆ ಆ ಥರ ಅವ್ರಿಗೆ ಅಗೇನ್ಸ್ಟಾಗಿ ನಾವು ಡೆವಲಪ್ ಆಗಬೇಕು ಅಂತ ಹೇಳ್ಬಿಟ್ಟು. ಬಟ್ ಆ ಡೀಟೇಲ್ಸ್ ಬಿಟ್ಬಿಟ್ಟು ಬೇರೆ ಡೀಟೇಲ್ಸ್ ನಾನು ಕೊಡ್ತಾ ಇರ್ತೀನಿ, ಅದನ್ನು ಕೂಡ ನೀವು ನೋಟ್ ಮಾಡ್ಕೊತಾ ಇರ್ಬೋದು. ಸೊ ಟಾಪಿಕ್ ಬರ್ಕೊಂಡಿರಿ ಟಿಪ್ಪು ಸುಲ್ತಾನ್ ಅಂತ. ಸೊ ಟಿಪ್ಪು ಸುಲ್ತಾನ್ ಅಂತ ಹೇಳಿ ನಾವು ನೋಡ್ಕೊಂಡ ತಕ್ಷಣ ಫಸ್ಟ್ ಆಫ್ ಆಲ್ ಅವರು ಹುಟ್ಟಿದ್ದು ನವಂಬರ್ 1750 ಅವರು ಹುಟ್ಟಿರುವಂಥದ್ದು ನವಂಬರ್ 1750. ಸೊ ಟಿಪ್ಪು ಸುಲ್ತಾನ್ ಅವರು ಯಾರಾಗಿದ್ದರು ಅಂತಂದರೆ ಅವರು ಹೈದರ್ ಅಲಿಯವರ ಮಗ ಆಗಿದ್ದರು. ಹೈದರ್ ಅಲಿಯವರು ಇರೋ ಟೈಮಲ್ಲೂ ಕೂಡ ಇವರು ಕೂಡ ಬೇರೆ ಬೇರೆ ಕಡೆ ವಾರ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಇವ್ರನ್ನ ಟೈಗರ್ ಆಫ್ ಮೈಸೂರು ಅಂತಲೂ ಕೂಡ ಕರೀತಾರೆ. ಟಿಪ್ಪು ಸುಲ್ತಾನ್ ಅವ್ರನ್ನ ಟೈಗರ್ ಆಫ್ ಮೈಸೂರು ಅಂತಲೂ ಕೂಡ ಕರೀತಾರೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೆಕ್ಸ್ಟ್ ಪಾಯಿಂಟ್ ನಾವು ನೋಡ್ಕೋಬೇಕು ಅಂತಂದರೆ, ಹೈದರ್ ಅಲಿ ಅವರು ಬ್ರಿಟಿಷ್ ಅವ್ರ ಅಗೇನ್ಸ್ಟು ಫೈಟ್ ಮಾಡ್ತಿರೋಂಥ ಟೈಮಲ್ಲಿ ಟಿಪ್ಪು ಸುಲ್ತಾನ್ ಅವರಿಗೆ ಗೊತ್ತಾಗ್ಬಿಟ್ಟಿತ್ತು ಯಾವ ಥರ ಬ್ರಿಟಿಷ್ ಅವರು ಫೈಟ್ ಮಾಡ್ತಾರೆ ಅಂತ. ಕೆಲವೊಂದು ಬೇಸಿಕ್ ಡೀಟೇಲ್ಸ್ ನಾವು ನೋಡ್ಕೋಬೇಕು ಅಂತಂದರೆ, ಇಂಡಿಯನ್ ಆರ್ಮಿ ಅಥವಾ ಇಂಡಿಯನ್ ಸೋಲ್ಜರ್ಸು ಮತ್ತು ನಮಗೆ ಇಲ್ಲಿ ಬ್ರಿಟಿಷ್ ಸೋಲ್ಜರ್ಸ್ ಅವ್ರ ಮಧ್ಯದಲ್ಲಿ ನಾವು ಡಿಫ್ರೆನ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ, ಫಸ್ಟ್ ಪಾಯಿಂಟ್ ಏನು ಅಂತಂದರೆ ಇವರ ಲೀಡರ್ಶಿಪ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಲೀಡರ್ಶಿಪ್ಪು ಅಷ್ಟೊಂದು ಕಾನ್ಫಿಡೆಂಟಾಗಿ ಇರ್ತಾ ಇರಲಿಲ್ಲ. ಅದಾದಮೇಲೆ ನೆಕ್ಸ್ಟು ನಾವು ನೋಡ್ಕೋಬೇಕಂತಂದರೆ, ಇವರು ಬಂದ್ಬಿಟ್ಟು ವೆಪನ್ಸ್ ಏನು ಯೂಸ್ ಮಾಡ್ಕೊತಾ ಇದ್ರು, ಆರ್ಮ್ಸ್ ಎಲ್ಲ ಏನು ಯೂಸ್ ಮಾಡ್ಕೊತಾ ಇದ್ರಲ್ಲ, ಆ ಆರ್ಮ್ಸು ನಮ್ಮಲ್ಲಿ ಇರಲಿಲ್ಲ. ನಾವೆಲ್ಲ ಟ್ರೆಡಿಷ್ನಲ್ ಆರ್ಮ್ಸ್ ಎಲ್ಲ ಯೂಸ್ ಮಾಡ್ಕೊತಾ ಇದ್ವಿ. ಅಂತಂದರೆ ಇನ್ನು ನಾವು ತಲ್ವಾರು, ಬಿಲ್ಲು ಬಾಣ ಅವನ್ನೆಲ್ಲ ತೊಗೊಂಡು ಹೊಡೆಯೋವಂಥದ್ದು ಹಂಗೆಲ್ಲ ಮಾಡ್ತಾಯಿದ್ವಿ. ಬಟ್ ಅವರೆಲ್ಲ ಅವ್ರದ್ದು ಮಾಡರ್ನ್ ವೆಪನ್ಸು ಯೂಸ್ ಮಾಡ್ಕೊತಾ ಇದ್ರು. ಅದ್ರ ಜೊತೆಗೆ ಅವರಲ್ಲಿ ಸಿಸ್ಟಮು ತುಂಬ ಚೆನ್ನಾಗಿತ್ತು. ಆರ್ಗನೈಸೇಷನ್ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಕೂಡ ನಾನು ಹೇಳ್ತೀನಿ ಒಂದು ನಿಮಿಷ. ಸೊ ಇಲ್ಲಿ ಸಿಸ್ಟಮು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಯಾವ ಥರ ಸಿಸ್ಟಮ್ ಅಂತಂದರೆ, ಸ್ಯಾಲರೀಸ್ ನೀಟಾಗಿ ಕೊಡ್ತಾಯಿದ್ರು. ಅದಾದಮೇಲೆ ಅವರಲ್ಲಿ ಒಂದು ಆರ್ಗನೈಸೇಷನ್ ಅಂತ ನೀಟಾಗಿತ್ತು. ಅಂತಂದರೆ ಯಾರು ಯಾವ್ಯಾವ ಪೊಸಿಷನಲ್ಲಿ ಇರ್ತಾರೆ ಅದನ್ನು ನೀಟಾಗಿ ಡಿಫೈನ್ ಮಾಡ್ಕೊಂಡಿದ್ದರು. ಸೊ ನಮ್ಮಲ್ಲಿ ಆ ಥರ ಸಿಸ್ಟಮು ಇರ್ತಾ ಇರಲಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಲೈನು. ಸೊ ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ಕರಿತೀವಿ ನಾವು. ಸೆಕೆಂಡ್ ಲೈನ್ ಲೀಡರ್ಸ್ ಅಂತಂದರೆ ಏನು? ಸೆಕೆಂಡ್ ಲೈನ್ ಲೀಡರ್ಸ್ ಅಂತಂದರೆ, ಇವಾಗ ಮೇನ್ ಕಿಂಗ್ ಏನಿರ್ತಾರಲ್ಲ, ಕಿಂಗಿಗೆ ಸಪೋರ್ಟಿಂಗ್ ಆಗಿ ಯಾರಿರ್ತಾರೆ ಫಸ್ಟ್ ಲೈನು. ಈಗ ಎಕ್ಸಾಂಪಲು ಪ್ರೈಮ್ ಮಿನಿಸ್ಟರ್ ಇದ್ದರೆ, ಪ್ರೈಮ್ ಮಿನಿಸ್ಟರಿಗೆ ಸಪೋರ್ಟಿಂಗ್ ಆಗಿ ಯಾರ್ಯಾರು ಇರ್ತಾರೆ? ಮಿನಿಸ್ಟರ್ಸ್ ಇರ್ತಾರೆ. ಸೊ ಈ ಸೆಕೆಂಡ್ ಲೈನ್ ಲೀಡರ್ಸ್ ಏನಿದ್ರಲ್ಲ, ಆ ಸೆಕೆಂಡ್ ಲೈನ್ ಲೀಡರ್ಸ್ ಬಂದ್ಬಿಟ್ಟು ಬ್ರಿಟಿಷಲ್ಲಿ ತುಂಬ ಚೆನ್ನಾಗಿದ್ರು. ಇಂಡಿಯನ್ಸಲ್ಲಿ ಅಷ್ಟೊಂದು ಕಾನ್ಫಿಡೆಂಟಾಗಿ ಇರ್ತಾ ಇರಲಿಲ್ಲ ನಮಗೆ ಸೆಕೆಂಡ್ ಲೈನ್ ಲೀಡರ್ಸು. ಸೊ ಸ್ವಲ್ಪ ಮಳೆ ಜೋರಾಗೋಗ್ಬಿಟ್ಟಿದ್ದಿಲ್ಲಿ, ಅದಕ್ಕೆ ಪಾಸ್ ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಳ್ಳೋಣ. ಇವಾಗ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರಿಗೆ ಬ್ರಿಟಿಷ್ ಅವ್ರ ಅಗೇನ್ಸ್ಟು ಅವ್ರು ಏನಾದರೂ ಫೈಟ್ ಮಾಡ್ಕೋಬೇಕು ಅಂತಂದರೆ ಅವ್ರ ಥರನೇ ಇವ್ರಿಗೂ ಕೂಡ ಕಾಂಪಿಟೇಷನ್ ಬೇಕಾಗಿರುತ್ತೆ. ಕಾಂಪಿಟೇಷನ್ ಯಾವುದರಲ್ಲಿ ಅಂತಂದರೆ ಈಕ್ವಿಪ್ಮೆಂಟ್ಗಳಲ್ಲಿ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಇವ್ರು ಏನು ಮಾಡಿದರು ಅಂತಂದರೆ, ಫಸ್ಟ್ ಆಫ್ ಆಲು ಇವ್ರಿಗೆ ಫ್ರೆಂಚ್ ಅವರೆಲ್ಲರೂ ಫ್ರೆಂಡ್ಸ್ ಇರೋದ್ರಿಂದ ಅವ್ರನ್ನೂ ಕೂಡ ಕರೆಸ್ಬಿಟ್ಟು ಅವ್ರ ಹತ್ರನೂ ಕೂಡ ಟ್ರೈನಿಂಗ್ ಕೊಡಿಸ್ತಾಯಿದ್ರು ತಮ್ಮ ಆರ್ಮಿಗೆ. ಅದಾದಮೇಲೆ ಇವರು ರಾಕೆಟ್ಸ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ರು. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು ರಾಕೆಟ್ನ ಯೂಸ್ ಮಾಡ್ಕೊಂಡಿದ್ರು ವಾರಲ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಈ ಥರ ಯೂಸ್ ಮಾಡ್ಕೊತಾ ಇದ್ದಿದ್ದು. ಅದ್ರ ಜೊತೆಗೆ ಯಾವಾಗಲೂ ಕೂಡ ಮುಂಚೆ ನಾವು ನೋಡಬೇಕು ಅಂತಂದರೆ ಒಬ್ಬರ ಅಗೇನ್ಸ್ಟ್ ಒಬ್ಬರು ವಾರ್ ಮಾಡ್ತಾನೆ ಇರ್ತಾಯಿದ್ರು. ವಾರ್ ಮಾಡಬೇಕು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು? ವಾರ್ ಮಾಡಬೇಕು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ನಮಗೆ ಫಂಡ್ಸು ಬೇಕಾಗಿರುತ್ತೆ. ಎಕಾನಮಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೆ ನೀವು ಮುಂಚೆ ವಾರ್ಗಳನ್ನೆಲ್ಲನೂ ನೋಡ್ತಾ ಇದ್ದರೆ, ಯಾವುದರ ಒಂದು ರಿಚ್ ಏರಿಯಾ ಪೂವರ್ ಏರಿಯಾ ಮೇಲೆ ಏನಾದರೂ ವಾರ್ ಮಾಡಿದ್ರೆ ಅವರು ಅದನ್ನು ತುಂಬ ದಿನ ಡ್ರ್ಯಾಗ್ ಮಾಡ್ತಾ ಇರ್ತಾಯಿದ್ರು. ಸೊ ರಿಚ್ ಅವರು ಪೂವರ್ನ ತುಂಬ ದಿನ ಡ್ರ್ಯಾಗ್ ಮಾಡ್ತಾಯಿದ್ರು. ಯಾಕಂತಂದರೆ ಎಷ್ಟು ದಿನ ಅಂತ ಇವ್ರು ಅಟ್ಯಾಕ್ ಮಾಡ್ತಾಯಿರ್ತಾರೆ, ಒಂದು ಸರಿ ಅಟ್ಲೀಸ್ಟ್ ರಿಸೋರ್ಸ್ ಖಾಲಿ ಆಗುತ್ತಲ್ವ. ಸೊ ಇವಾಗ ನಾವು ಪ್ರೆಸೆಂಟ್ ಕಂಟೆಕ್ಸ್ಟಲ್ಲಿ ನೋಡಬೇಕು ಅಂತಂದರೆ ಇಸ್ರೇಲು ಮತ್ತು ಪ್ಯಾಲೆಸ್ಟೀನ್ ಮಧ್ಯದಲ್ಲೂ ಕೂಡ ವಾರ್ ಆಗ್ತಾಯಿದೆ ಅಲ್ವಾ. ಅವರಿಬ್ಬರು ಒಬ್ರ ಜೊತೆ ಒಬ್ಬರು ಫೈಟ್ ಮಾಡ್ತಾಯಿದ್ದಾರೆ. ಬಟ್ ಇಷ್ಟು ನಾವೇನಾದರೂ ಎಕ್ಸಾಂಪಲ್ ತೊಗೊಂಡಿದ್ರೆ,
ಇಷ್ಟು ನಾವೇನಾದರೂ ಇಸ್ರೇಲ್ ಮ್ಯಾಪ್ ಅಂತ ತೊಗೊಂಡ್ರೆ ಈ ರೀಜನಲ್ಲಿ ಮತ್ತು ಈ ರೀಜನಲ್ಲಿ ಇಷ್ಟೇ ಇರೋವಂಥದ್ದು ಪ್ಯಾಲೆಸ್ಟೀನು, ಮಿಕ್ಕಿದ ಎಲ್ಲ ಪಾರ್ಟು ಕೂಡ ಇಸ್ರೇಲ್ ಅವ್ರದ್ದೇ. ಸೊ ಅದಕ್ಕೆ ಇವಾಗ ಪ್ಯಾಲೆಸ್ಟೀನು ಇಸ್ರೇಲಿಗೆ ಅಟ್ಯಾಕ್ ಮಾಡ್ತಾನೇ ಇದೆ, ಬಟ್ ಇಸ್ರೇಲು ಜಾಸ್ತಿ ಅವ್ರನ್ನ ಅಪೋಸ್ ಮಾಡ್ತಾ ಇದ್ದಾರೆ, ಬಟ್ ಜಾಸ್ತಿ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತು ಇವ್ರ ಹತ್ರ ಖಾಲಿ ಆದಮೇಲೆ ಏನು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಆ ಥರ ಯಾವಾಗಲೂ ಕೂಡ ವಾರ್ ಅಂತ ನೋಡ್ಕೋಬೇಕು ಅಂತಂದರೆ ಜಾಸ್ತಿ ದಿನಕ್ಕೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಯಾಕಂತಂದರೆ ಜಾಸ್ತಿ ದಿನ ವಾರು ಸರ್ವೈವ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಇವ್ರಿಗೇನು ಗೊತ್ತಾಗಿತ್ತು ಅಂತಂದರೆ ಆ ಕಾನ್ಸೆಪ್ಟ್ ಗೊತ್ತಾಗ್ಬಿಟ್ಟು ಈ ಮೈಸೂರು ರೀಜನಲ್ಲಿ ಎಲ್ಲದೂ ಕೂಡ ಇವ್ರೇನು ಮಾಡ್ತಾಯಿದ್ರು, ಎಕಾನಮಿನ ಸ್ಟ್ರಾಂಗ್ ಮಾಡೋಕ್ಕೆ ನೋಡ್ತಾಯಿದ್ರು. ಎಕಾನಮಿನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊತಾಯಿದ್ರು. ತುಂಬಾ ಇಂಪಾರ್ಟೆಂಟ್ ಇದು. ಅದಕ್ಕೆ ನಾವು ಕೂಡ ಎಲ್ಲ ದೇಶಗಳು ಕೂಡ ಎಕಾನಮಿನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅನ್ಕೊತಾ ಇರುತ್ತೆ. ಎಲ್ಲ ಎಕಾನಮಿನ ಕೂಡ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದರ ಅಗೇನ್ಸ್ಟೇ ಹೋಗ್ತಾ ಇರುತ್ತೆ, ಅದ್ರ ಜೊತೆನೇ ಹೋಗ್ತಾ ಇರುತ್ತೆ. ಸೊ ಇದಕ್ಕೋಸ್ಕರ ಇವ್ರು ಏನು ಮಾಡಿದ್ರು ಅಂತಂದರೆ ಟೊಬ್ಯಾಕೊ ಮತ್ತು ಸ್ಯಾಂಡಲ್ವುಡ್ನ ಇವರು ನ್ಯಾಷನಲೈಸ್ ಮಾಡಿಕೊಂಡ್ರು. ಟೊಬ್ಯಾಕೊ ಮತ್ತು ಸ್ಯಾಂಡಲ್ವುಡ್ನ ನ್ಯಾಷನಲೈಸ್ ಮಾಡಿಕೊಂಡ್ರು. ಫ್ರೆಂಚ್ ಎಕ್ಸ್ಪರ್ಟ್ಸ್ನೆಲ್ಲ ಕರೀತಾಯಿದ್ರು. ಇಲ್ಲಿ ಅವರ ಟ್ರೆಡಿಷ್ನಲ್ ಆರ್ಟಿಫ್ಯಾಕ್ಟ್ಸ್ ಏನಿದೆಯಲ್ಲ ಅದರಲ್ಲಿ ಅವರು ಮಾರ್ಕೆಟ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ. ಇವಾಗ ನೆಕ್ಸ್ಟು ನಾವು ಬರೋವಂಥದ್ದು, ಇವಾಗ ಬೇಸಿಕ್ಸ್ ಇವೆಲ್ಲದೂ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಥರ್ಡ್ ಆಂಗ್ಲೋ ಮೈಸೂರು ವಾರ್. ಸೊ ಇದನ್ನು ಥರ್ಡ್ ಆಂಗ್ಲೋ ಮೈಸೂರು ವಾರ್. ಥರ್ಡ್ ಆಂಗ್ಲೋ ಮೈಸೂರು ವಾರ್ಗೆ ರೀಸನ್ ಏನು? ಫಸ್ಟ್ ಆಫ್ ಆಲು ರೀಸನು ಏನು ಕಾರಣ ವಾರ್ ಆಗೋದಕ್ಕೆ ಅದನ್ನು ನಾವು ನೋಡ್ಕೋಬೇಕು. ಸೊ ನಾವು ಮುಂಚೆನೂ ಕೂಡ ಅದೇ ಥರ ನೋಡ್ಕೊಂಡಿದ್ದೀವಲ್ಲ. ರೀಸನ್ ಬಂದ್ಬಿಟ್ಟು ಇದರಲ್ಲಿ ಟ್ರಾವನ್ಕೋರ್. ಸೊ ರೀಸನ್ ಬಂದ್ಬಿಟ್ಟು ಟ್ರಾವನ್ಕೋರ್. ಏನಿದು ಟ್ರಾವನ್ಕೋರ್ ಅಂತ ಹೇಳ್ಬಿಟ್ಟು ನಿಮಗೆ ಕನ್ಫ್ಯೂಷನ್ ಏನಾದರೂ ಇದ್ದಿದ್ರೆ ಇಲ್ಲಿ ಮ್ಯಾಪಲ್ಲಿ ನಾವು ನೋಡ್ಕೊಳ್ಳೋಣ. ಸೊ ಇಲ್ಲಿ ಇಷ್ಟು ದೊಡ್ಡದು ಮ್ಯಾಪ್ ನಮಗೆ ಕಾಣ್ತಾ ಇದೆ, ಒಳ್ಳೆ ರೆಸಲ್ಯೂಷನಲ್ಲಿರೋ ಮ್ಯಾಪ್ ಇದು. ಸೊ ಇಲ್ಲಿ ಸೌತಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಸೌತಲ್ಲಿ ನಿಮಗೆ ಈ ರೀಜನಲ್ಲಿ ಕಾಣ್ತಾ ಇರಬೇಕು. ಈ ರೀಜನಲ್ಲಿ ಏನಿದೆ, ಇದು ಕೋಚಿನ್ ಇದೆ, ಕರೆಕ್ಟ್ ಅಲ್ವಾ? ಈ ರೀಜನಲ್ಲಿ ಕೋಚಿನ್ ಇದೆ. ಇಲ್ಲಿ ಕೆಳಗಡೆ ರೀಜನಲ್ಲಿ ಇವಾಗ ಇರುವಂಥ ತಮಿಳ್ನಾಡು ರೀಜನ್ ಏನಿದೆಯಲ್ಲ ಈ ರೀಜನಲ್ಲಿ ಇರೋವಂಥದ್ದು ಟ್ರಾವನ್ಕೋರು. ಸೊ ಟ್ರಾವನ್ಕೋರು ಅದಾದಮೇಲೆ ಬೇರೆ ಬೇರೆ ಚಿಕ್ಕದಾಗಿ ಇದು ಡಿವೈಡ್ ಆಗಿರ್ತವೆ. ಬಟ್ ಇದರಲ್ಲಿ ಟ್ರಾವನ್ಕೋರ್ ಅಂದರೆ ಏನು, ಟ್ರಾವನ್ಕೋರ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಿಮಗೆ ಲಿಮಿಟ್ ಗೊತ್ತಾಗಿರಬೇಕು, ಎಲ್ಲಿವರೆಗೂ ಅವ್ರದ್ದು ರೀಜನ್ ಇತ್ತು ಅಂತ ಹೇಳ್ಬಿಟ್ಟು. ಸೊ ಟ್ರಾವನ್ಕೋರು ಒಂದು ಮೇನ್ ಕಾರಣ ಆಗಿತ್ತು ವಾರ್ಗೋಸ್ಕರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾವುದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಈಗ ಏನಾಗಿತ್ತು ಅಂತಂದರೆ ಟ್ರಾವನ್ಕೋರ್ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಟೆರಿಟರಿ ಅದು. ಸೊ ಟ್ರಾವನ್ಕೋರು ಟಿಪ್ಪು ಸುಲ್ತಾನ್ ಅಲ್ಲೇ ಬರುವಂಥದ್ದು, ಟಿಪ್ಪು ಸುಲ್ತಾನ್ ಅವ್ರದ್ದೇ ಟೆರಿಟರಿ ಆಗಿತ್ತು. ಸೊ ಟಿಪ್ಪು ಸುಲ್ತಾನ್ ಅವ್ರದ್ದೇ ಟೆರಿಟರಿ ಆಗಿರ್ಬೇಕಾದ್ರೆ ಎಲ್ಲ ಟೆರಿಟರಿನೂ ಕೂಡ ಅವರೊಬ್ಬರೇ ನೋಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಗವರ್ನರ್ಸು ಇಲ್ಲ ಅಂತಂದರೆ ಇಲ್ಲಿ ಲೋಕಲ್ ಕಿಂಗ್ಸ್ ಎಲ್ಲರನ್ನೂ ಇಟ್ಟಿರ್ತಾರೆ. ಸೊ ಏನಾಗಿತ್ತು ಅಂತಂದರೆ ಇಲ್ಲಿ ಟಿಪ್ಪು ಸುಲ್ತಾನ್ ಅವ್ರ ಟೆರಿಟರಿ ಟ್ರಾವನ್ಕೋರಲ್ಲಿ ಟ್ರಾವನ್ಕೋರಿನ ಕಿಂಗ್ ಯಾರಿದ್ರಲ್ಲ, ಸೊ ಅವರು ಕಿಂಗ್ ಯಾರಿದ್ರು ಟ್ರಾವನ್ಕೋರ್ ಕಿಂಗು, ಅವರು ಫೋರ್ಟ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಎಲ್ಲಿ? ಕೋಚಿಯಲ್ಲಿ ಫೋರ್ಟ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇದನ್ನು ಅವರು ಯಾರ ಹೆಲ್ಪ್ ತೊಗೊಂಡು ಕಟ್ಟಿದ್ರು ಅಂತಂದರೆ ಬ್ರಿಟಿಷ್ ಅವರ ಹೆಲ್ಪ್ ತೊಗೊಂಡು ಕಟ್ಟಿದ್ರು. ಸೊ ಇದು ಟಿಪ್ಪು ಸುಲ್ತಾನ್ ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಸೊ ಏನಾಯಿತು ಅಂತಂದರೆ ಟ್ರಾವನ್ಕೋರಿನ ಕಿಂಗು ಬ್ರಿಟಿಷ್ ಅವ್ರ ಜೊತೆ ಸೇರಿಕೊಂಡು ಒಂದು ಫೋರ್ಟನ್ನ ಕಟ್ಟಿದ್ರು ಕೋಚಿಯಲ್ಲಿ. ಸೊ ಈ ಫೋರ್ಟನ್ನ ಕಟ್ಟೋದು ಅಲ್ಲದೆ, ಕೋಚಿಯಲ್ಲಿ ಫೋರ್ಟನ್ನ ಕಟ್ಟೋದು ಅಲ್ಲದೆ ಇಬ್ಬರು ಸೇರ್ಕೊಂಡು ಏನು ಮಾಡಿದ್ರು ಅಂತಂದರೆ ಆಯಾಕೋಟ, ಯಾವುದು ಆಯಾಕೋಟ ಮತ್ತು ಕಂಗನೂರ್ ಫೋರ್ಟ್ಸ್, ಆಯಾಕೋಟ ಮತ್ತು ಕಂಗನೂರ್ ಫೋರ್ಟ್ಸ್ ಇವೆರಡನ್ನೂ ಕೂಡ ಏನು ಮಾಡಿದ್ರು, ಕ್ಯಾಪ್ಚರ್ ಮಾಡಿಕೊಂಡ್ರು. ಆಯಾಕೋಟ ಮತ್ತು ಕಂಗನೂರ್ ಫೋರ್ಟ್ನ ಕ್ಯಾಪ್ಚರ್ ಮಾಡಿಕೊಂಡು ಯಾರಿಂದ? ಡಚ್ ಅವರಿಂದ. ಸೊ ಡಚ್ ಅವ್ರ ಅಂಡರಲ್ಲಿ ಇರ್ತಾಯಿತ್ತು. ಸೊ ಡಚ್ ಅವರಿಂದ ಇವ್ರೇನು ಮಾಡ್ಕೊಂಡ್ರು ಅಂತಂದರೆ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಇವೆಲ್ಲದೂ ಕೂಡ ಮಂಗಳೂರು ಟ್ರೀಟಿಗೆ ಅಗೇನ್ಸ್ಟ್ ಆಗಿ ಇರ್ತಾಯಿತ್ತು. ಏನೇನಾಯಿತು? ಟ್ರಾವನ್ಕೋರ್ ಕಿಂಗು ಬ್ರಿಟಿಷರ ಜೊತೆ ಸೇರಿಕೊಂಡು ಇದು ಕೋಚಿ ಫೋರ್ಟ್ನ ಕ್ಯಾಪ್ಚರ್ ಮಾಡಿಕೊಂಡ್ರು. ಅದಾದಮೇಲೆ ಡಚ್ ಅವರಿಂದ ಆಯಾಕೋಟ ಮತ್ತು ಕಂಗನೂರ್ ಫೋರ್ಟ್ಸ್ನು ಕೂಡ ಇವರು ಕ್ಯಾಪ್ಚರ್ ಮಾಡಿಕೊಂಡ್ರು. ಇದು ಮಂಗಳೂರು ಟ್ರೀಟಿಗೆ ಅಗೇನ್ಸ್ಟ್ ಆಗಿತ್ತು. ಇದಷ್ಟೇ ಅಲ್ಲ, ಅದ್ರ ಜೊತೆಗೆ ಇವ್ರು ಏನು ಮಾಡಿದರು ಅಂತಂದರೆ ಇನ್ನೂ ಕಂಟಿನ್ಯೂ ಮಾಡಿಕೊಂಡ್ರು. ಕಾರವಾರು, ಕೊಯಮತ್ತೂರು, ದಿಂದಿಗುಲ್ಲು ಮತ್ತು ಬೇರೆ ರೀಜನ್ಸು ಅಂತಂದರೆ ಮಿಡೋಸ್ ಅವ್ರ ರೀಜನಲ್ಲಿ ಲೀಡರ್ಶಿಪ್ ಆಫ್ ಮಿಡೋಸಲ್ಲಿ ಏನೇನಿತ್ತು ಅವೆಲ್ಲದನ್ನೂ ಕೂಡ ಕ್ಯಾಪ್ಚರ್ ಮಾಡಿಕೊಂಡ್ರು. ಸೊ ಇವೆಲ್ಲದೂ ಕೂಡ ಟಿಪ್ಪು ಸುಲ್ತಾನ್ ಅವ್ರಿಗೆ ಗೊತ್ತಾಗ್ಬಿಡ್ತು. ಟಿಪ್ಪು ಸುಲ್ತಾನ್ ಅವರು ಏನು ಮಾಡಿದ್ರು ಅಂತಂದರೆ ಎಂಟರ್ ಮಾಡಿದ್ರು ಬಾರಾಮಹಲ್ಲು ಮತ್ತು ಅಲ್ಲಿ ಸತ್ಯಮಂಗಳಂ ರೀಜನ್ ಅವರು ಕ್ಯಾಪ್ಚರ್ ಮಾಡಿಕೊಂಡ್ರು. ಅಟ್ಲೀಸ್ಟ್ ಅವ್ರ ರೀಜನ್ ಉಳಿದಿರೋವಂಥದ್ದು ಅಟ್ಲೀಸ್ಟ್ ಉಳಿಸ್ಕೊಬೇಕಲ್ವಾ. ಸೊ ಉಳಿದಿರೋವಂಥದ್ದು ಅಟ್ಲೀಸ್ಟ್ ಉಳಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಅವರು ಕ್ಯಾಪ್ಚರ್ ಮಾಡ್ಕೊತಾ ಇದ್ರು. ಬಟ್ ಅಷ್ಟೊತ್ತಿಗೆ ಲಾರ್ಡ್ ಕಾರ್ನ್ವಾಲಿಸ್ ಅವರು ಲೀಡರ್ಶಿಪ್ನ ತೊಗೊಂಡು ಇನ್ನೂ ಎಕ್ಸ್ಟೆಂಡ್ ಮಾಡಿಕೊಂಡ್ರು. ಸೊ ಲಾರ್ಡ್ ಕಾರ್ನ್ವಾಲಿಸ್ ಬರ್ತಾರೆ ಇವಾಗ. ಯಾರು? ಲಾರ್ಡ್ ಕಾರ್ನ್ವಾಲಿಸ್.
ಲಾರ್ಡ್ ಕಾರ್ನ್ವಾಲಿಸ್ ಬಂದ್ಬಿಟ್ಟು, ಲಾರ್ಡ್ ಕಾರ್ನ್ವಾಲಿಸ್ ಅಂತ ಹೇಳಿದ ತಕ್ಷಣ ನಮಗೆ ಬ್ರಿಟಿಷ್ ಅಂತ ಹೇಳಿ ಗೊತ್ತಾಗುತ್ತೆ. ಇವರೇನು ಮಾಡಿಕೊಂಡ್ರು ಅಂತಂದರೆ ಕೋಲಾರು ಮತ್ತು ಹೊಸಕೋಟೆ ಎರಡನ್ನೂ ಕ್ಯಾಪ್ಚರ್ ಮಾಡಿಕೊಂಡ್ರು. ಮತ್ತು ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇವ್ರದ್ದು ಫೋರ್ಟ್ ಏನಿತ್ತಲ್ಲ ಆ ಫೋರ್ಟ್ನೂ ಕೂಡ ಡೆಸ್ಟ್ರಾಯ್ ಮಾಡಿಕೊಂಡ್ರು. ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಮುಂದೆ ಹೋಗಿ ಸ್ಟಾರ್ಟ್ ಮಾಡಿದ್ರು. ಬಟ್ ಅದ್ರ ಜೊತೆ ಏನು ಮಾಡಿದ್ರು ಅಂತಂದರೆ ಇಲ್ಲಿ ಬ್ರಿಟಿಷ್ ಅವ್ರು ಏನು ಮಾಡಿದ್ರು, ಮರಾಠಾಸ್ ಅವ್ರ ಜೊತೆ ಸೇರಿಕೊಂಡ್ರು. ಬ್ರಿಟಿಷರು ಮರಾಠಾಸ್ ಪ್ಲಸ್ ನಿಜಾಮ್ ಆಫ್ ಹೈದ್ರಾಬಾದ್ ಇವ್ರ ಜೊತೆ ಸೇರ್ಕೊಂಡು ಏನು ಮಾಡಿದ್ರು ಅಂತಂದರೆ ಇವ್ರು 3 ಜನ ಸೇರಿಕೊಂಡ್ರು. ಯಾರು ಅಗೇನ್ಸ್ಟು ಅಂತಂದರೆ ಇವರು ಟಿಪ್ಪು ಸುಲ್ತಾನ್ ಅಗೇನ್ಸ್ಟು ಇವ್ರು 3 ಜನ ಸೇರಿಕೊಂಡ್ರು. ಸೊ ನಾವು ನೆಕ್ಸ್ಟು ಫ್ಯೂಚರ್ ಅವ್ರದ್ದು ನೋಡ್ಕೋಬೇಕು ಅಂತಂದರೆ ಮರಾಠಾಸ್ ಅವರು ಸವಣೂರು, ಗಜೇಂದ್ರಗಢ, ಲಕ್ಷ್ಮೇಶ್ವರ, ಹುಬ್ಳಿ ಈ ರೀಜನ್ ಎಲ್ಲನೂ ಕೂಡ ಮರಾಠಾಸ್ ಅವರು ಕ್ಯಾಪ್ಚರ್ ಮಾಡಿಕೊಂಡ್ರು. ಸೊ ಈ ಕಂಬೈನ್ಡ್ ಆರ್ಮಿ ಬ್ರಿಟಿಷು, ಮರಾಠ ಮತ್ತು ನಿಜಾಮ್ ಆಫ್ ಹೈದ್ರಾಬಾದ್ ಎಲ್ಲರೂ ಸೇರ್ಕೊಂಡು ಏನು ಮಾಡಿದ್ರು ಅಂತಂದರೆ ಇವ್ರದ್ದು ಟಿಪ್ಪು ಸುಲ್ತಾನ್ ಹೆಡ್ ಕ್ವಾರ್ಟರ್ಸು ಯಾವುದು ಶ್ರೀರಂಗಪಟ್ಟಣಂ. ಸೊ ಶ್ರೀರಂಗಪಟ್ಟಣಂನ ಕ್ಯಾಪ್ಚರ್ ಮಾಡಿಕೊಂಡ್ರು. ಯಾವಾಗ ಈ ಡೇಟ್ ಇಂಪಾರ್ಟೆಂಟ್, ನಮಗೆ ಈ ಇಯರು ಇಂಪಾರ್ಟೆಂಟು, 1792 ಇದನ್ನು ಕ್ಯಾಪ್ಚರ್ ಮಾಡಿಕೊಂಡು ರಾತ್ರಿನೇ ಅದನ್ನು ಡೆಸ್ಟ್ರಾಯ್ ಮಾಡ್ಕೊಂಡ್ಬಿಟ್ರು. ಡೆಸ್ಟ್ರಾಯ್ ಮಾಡಿಬಿಟ್ಟು ಏನು ಮಾಡಿದ್ರು ಅಂತಂದರೆ ಈ ಟಿಪ್ಪು ಸುಲ್ತಾನ್ ಜೊತೆಗೆ ಒಂದು ಅಗ್ರಿಮೆಂಟ್ನ ಮಾಡಿಕೊಂಡ್ರು. ಯಾಕಂತಂದರೆ ಉಳಿದಿರೋದು ಅಟ್ಲೀಸ್ಟ್ ಉಳಿಸ್ಕೊಬೇಕಲ್ಲ. ಸೊ ಅದಕ್ಕೆ ಇಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡ್ರು ಅಂಥದ್ದು ಯಾವುದು ಅಂತಂದರೆ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ. ಸೊ ಇದು ನೋಡಿ, ಈ ಎಲ್ಲ ಟ್ರೀಟಿಗಳು ಇಂಪಾರ್ಟೆಂಟು. ಫಸ್ಟ್ ವಾರಲ್ಲಿ ಯಾವುದು ಸೈನ್ ಮಾಡ್ಕೊಂಡಿದ್ರು, ಸೆಕೆಂಡಲ್ಲಿ ಯಾವ್ದು ಸೈನ್ ಮಾಡ್ಕೊಂಡಿದ್ರು, ಥರ್ಡಲ್ಲಿ ಯಾವುದು ಸೈನ್ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಆ ಟ್ರೀಟಿಗಳಷ್ಟೇ ಅಲ್ಲ, ಅದ್ರ ಜೊತೆಗೆ ಆ ಟ್ರೀಟಿಯಲ್ಲಿ ಏನೇನಿತ್ತು ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಾಯಿತು ನಮಗೆ ಇದು ಆಂಗ್ಲೋ ವಾರಲ್ಲಿ ಏನಾಯಿತು ನಮಗೆ, ಥರ್ಡ್ ಆಂಗ್ಲೋ ಮೈಸೂರು ವಾರಲ್ಲಿ ಏನಾಯಿತು, ಫಸ್ಟ್ ಆಫ್ ಆಲು ಟ್ರಾವನ್ಕೋರಿಂದ ಸ್ಟಾರ್ಟ್ ಆಗೋಯಿತು. ಟ್ರಾವನ್ಕೋರಿಂದ ಸ್ಟಾರ್ಟ್ ಆಗಿ ಅಲ್ಲಿಂದ ಕೋಚಿ, ಆಮೇಲೆ ಮಲ್ಟಿಪ್ಲೈ ಆಗ್ತಾ ಬಂತು. ನೆಕ್ಸ್ಟ್ ಅವ್ರಿಗೆ ಮರಾಠ ಮತ್ತು ನಿಜಾಮು ಕೂಡ ಸೇರಿಕೊಂಡು ಲಾಸ್ಟಲ್ಲಿ ಶ್ರೀರಂಗಪಟ್ಟಣನ ಅಕ್ವೈರ್ ಮಾಡಿಕೊಂಡ್ರು. ಶ್ರೀರಂಗಪಟ್ಟಣನ ಅಕ್ವೈರ್ ಮಾಡ್ಕೊಂಡು ಅದನ್ನು ಡೆಸ್ಟ್ರಾಯ್ ಮಾಡಿ ರಾತ್ರಿ ಅದನ್ನು ಡೆಸ್ಟ್ರಾಯ್ ಮಾಡಿ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಸೈನ್ ಮಾಡಿಸ್ಕೊಂಡಿದ್ರು. ಸೊ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಸೈನ್ ಮಾಡ್ಕೊಂಡಿದ್ರು. ಏನೇನು ಇದರಲ್ಲಿ ಕಂಡೀಷನ್ಸ್ ಇತ್ತು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಟ್ರೀಟಿ ಆಫ್ ಶ್ರೀರಂಗಪಟ್ಟಣಲ್ಲಿ 3 ಕಂಡೀಷನ್ಸ್ ಇತ್ತು. ಒಂದು ಏನು ಅಂತಂದರೆ ಅರ್ಧ ಟೆರಿಟರಿ, ಟಿಪ್ಪು ಸುಲ್ತಾನ್ದು ಏನು ಅರ್ಧ ಟೆರಿಟರಿ ಇದೆಯಲ್ಲ ಅದನ್ನು ಟಿಪ್ಪು ಸುಲ್ತಾನು ಕೊಟ್ಟುಬಿಡಬೇಕು ಅಂತ, ಇಂಗ್ಲೀಷ್ ಅವ್ರಿಗೆ ಅರ್ಧ ಟೆರಿಟರಿ ಕೊಟ್ಟುಬಿಡಬೇಕು. ಇಲ್ಲಿ ನೋಡಿ, ಟಿಪ್ಪು ಸುಲ್ತಾನ್ ವಾಸ್ ಫೋರ್ಸ್ ಟು ಪಾರ್ಟ್ ಹಾಫ್ ಆಫ್ ಹಿಸ್ ಕಿಂಗ್ಡಮ್, ಅರ್ಧ ಟೆರಿಟರಿ ಕೊಟ್ಟುಬಿಡಬೇಕು. ಸೆಕೆಂಡ್ ಒನ್ನು 3 crore rupees ಕೊಡಬೇಕು ವಾರ್ ಡ್ಯಾಮೇಜ್ ಅಂತ. ಸೊ ವಾರ್ ಡ್ಯಾಮೇಜು ಇವರು ತುಂಬ ಈಸ್ಕೊತಾಯಿದ್ರು. ಸೊ ವಾರ್ ಡ್ಯಾಮೇಜ್ ಏನು ಅಂತಂದರೆ ಇವಾಗ ಇಲ್ಲಿ ಫೈಟ್ ಮಾಡಿರೋದಕ್ಕೆ ಅವ್ರ ಅಗೇನ್ಸ್ಟು ಏನು ವಾರ್ ಆಗಿದೆ ಅದಕ್ಕೆ ಸೋತಿರೋರು ಕೊಡಬೇಕಾಗತ್ತೆ. ಸೊ ಅದಕ್ಕೆ ವಾರ್ ಡ್ಯಾಮೇಜ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ 3 crore rupees ವಾರ್ ಡ್ಯಾಮೇಜು ಫೀ ಅಂತ ಹೇಳ್ಬಿಟ್ಟು ಕೊಡಬೇಕು. ಬಟ್ ಈ ಫೀನ ಒಂದೇ ಸರಿ ಕೊಡೋಕೆ ಅಷ್ಟೊಂದು ಅಮೌಂಟ್ ಇರಲ್ಲ. ಸೊ ಈ ಅಮೌಂಟು ಈ ಟೈಮಲ್ಲಿ ನೋಡ್ಕೊಂಡ್ರೆ ಅಷ್ಟು ಜಾಸ್ತಿ ಆಗಿರುತ್ತೆ. ಬಟ್ 1792 ಟೈಮಲ್ಲಿ ಎಷ್ಟು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ವಾರ್ ಡ್ಯಾಮೇಜ್ ಕೊಡಬೇಕು. ಅದು ಕೊಡೋವರೆಗೂ ಕೂಡ ಟಿಪ್ಪು ಸುಲ್ತಾನಿನ 2 ಮಕ್ಕಳು ಏನಿದ್ರಲ್ಲ ಅವರು ಅಲ್ಲಿ ಗ್ಯಾರಂಟಿಯಾಗಿ ಹೋಗ್ಬಿಟ್ಟಿರ್ತಾರೆ. ಯಾರ ಜೊತೆಗೆ ಅಂತಂದರೆ ಇಂಗ್ಲೆಂಡ್ ಅವ್ರ ಜೊತೆಗೆ, ಬ್ರಿಟನ್ ಅವ್ರ ಜೊತೆಗೆ. ಸೊ 2 sons ಆ್ಯಸ್ ಗ್ಯಾರಂಟಿ. ನೆಕ್ಸ್ಟು ವಾಪಸ್ ಅವ್ರು ಹೆಂಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಕೂಡ ನಾವು ನೋಡ್ಕೊಳ್ಳೋಣ. ಸೊ ಈಗ ಅರ್ಧ ಟೆರಿಟರಿ ಟಿಪ್ಪು ಸುಲ್ತಾನಿಂದು ಕಿಂಗ್ಡಮ್ಮು ಕೊಟ್ಟುಬಿಡಬೇಕು. ಯಾರಿಗೆ? ಇವರಿಗೆ, ಈ ಬ್ರಿಟನ್ ಅವರಿಗೆ 3 ಕೋಟಿ ರೂಪಾಯಿ ಅವರು ವಾರ್ ಡ್ಯಾಮೇಜ್ ಅಂತ ಹೇಳ್ಬಿಟ್ಟು ಕೊಡಬೇಕು. ಇದಕ್ಕೆ ಗ್ಯಾರಂಟಿಯಾಗಿ 2 ಮಕ್ಕಳನ್ನೂ ಕೂಡ ಕೊಟ್ಟಿರಬೇಕು. ಥರ್ಡ್ ಪಾಯಿಂಟ್ ಏನು ಅಂತಂದರೆ ಪ್ರಿಸನರ್ಸ್ ಆಫ್ ವಾರ್ನ ರಿಲೀಸ್ ಮಾಡಬೇಕು. ಏನಿದು ಪ್ರಿಸನರ್ಸ್ ಆಫ್ ವಾರ್ನ ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋಣ, ಒಂದು ಎಕ್ಸಾಂಪಲ್ ತೊಗೊಳೋಣ. ಸೊ ಇವಾಗ ಇಲ್ಲಿ ಟಿಪ್ಪು ಸುಲ್ತಾನ್ ಇದ್ದಾರೆ, ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಬೇರೆಯವರಿದ್ದಾರೆ, ಇಲ್ಲಿ ಕಾರ್ನ್ವಾಲಿಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇಲ್ಲಿ ಟಿಪ್ಪು ಇದ್ದಾರೆ. ಸೊ ಟಿಪ್ಪು ಸುಲ್ತಾನ್ ಆರ್ಮಿಯಲ್ಲಿ ಬಂದ್ಬಿಟ್ಟು ಇವರೆಲ್ಲರೂ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇವರೆಲ್ಲ ಟಿಪ್ಪು ಸುಲ್ತಾನ್ ಸೋಲ್ಜರ್ಸು. ಅದೇ ಥರ ಕಾರ್ನ್ವಾಲಿಸಲ್ಲಿ ಇವರೆಲ್ಲ ಸೋಲ್ಜರ್ಸು. ಏನಾಗಿರುತ್ತೆ ಅಂತಂದರೆ ಈ ಫೈಟ್ ಆಗಿರೋಂಥ ಟೈಮಲ್ಲಿ ಕೆಲವೊಂದು ಸರಿ ಈ ಸೋಲ್ಜರ್ಸ್ ಅವ್ರನ್ನ ಇವರು ಇಟ್ಕೊಂಡ್ಬಿಟ್ಟಿರ್ತಾರೆ, ಇವ್ರನ್ನ ಪ್ರಿಸ್ನರ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಇವರು ಕೆಲವೊಬ್ಬರನ್ನ ಇಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದೇ ಥರ ಇವರು ಕೂಡ
ಈ ಕಡೆಯಿಂದ ಹೋಗಿರೋರ್ನು ಕೂಡ ಅವರು ಕೂಡ ಪ್ರಿಸ್ನರ್ಸ್ ಆಫ್ ವಾರ್ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತಾರೆ. ಅಂತಂದರೆ ಆಪೋಸಿಟ್ ಕಡೆಯವರು ಇವರು ನಮ್ಮನ್ನು ಹೊಡೆಯೋಕ್ಕೆ ಬಂದಿದ್ದರು, ಬಟ್ ಅವ್ರನ್ನ ನಾವು ಇಟ್ಕೊಂಡ್ಬಿಟ್ಟಿದ್ದೀವಿ ಅಂತ. ಸೊ ಯಾರ್ಯಾರು ಬ್ರಿಟೇನ್ ಅವ್ರನ್ನ ಅಥವಾ ಮರಾಠಾಸು, ನಿಜಾಮ್ ಆಫ್ ಹೈದರಾಬಾದು ಅವ್ರ ಕಡೆಯವ್ರನ್ನ ಯಾರ್ಯಾರು ಟಿಪ್ಪು ಸುಲ್ತಾನ್ ಹಿಡ್ಕೊಂಡಿದ್ರಲ್ಲ ಅವ್ರನ್ನೆಲ್ಲರನ್ನೂ ಕೂಡ ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಇದು 3 ಕಂಡೀಷನ್ ಇತ್ತು ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಅಲ್ಲಿ. ಸೊ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಈಗ. ಸೊ 4th ಆಂಗ್ಲೋ ಮೈಸೂರು ವಾರಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಸೊ 3rd ಆಂಗ್ಲೋ ಮೈಸೂರು ವಾರಲ್ಲಿ ಒಪ್ಕೊಂಡಿರೋಂಗೆ ಇವ್ರು ಏನು ಮಾಡಿದ್ರು ಅಂತಂದರೆ 3 crore ಕೊಟ್ಬಿಟ್ಟು ಮಕ್ಕಳನ್ನ ಬಿಡಿಸ್ಕೊಂಡ್ರು ಅವರು. ಸೊ ಮಕ್ಕಳನ್ನ ಏನು ಗ್ಯಾರಂಟಿಯಾಗಿ ಕೊಟ್ಟಿದ್ರಲ್ಲ ಅವ್ರನ್ನ ರಿಲೀಸ್ ಮಾಡಿಸ್ಕೊಂಡ್ರು. ಅದಾದಮೇಲೆ ಬೇರೆ ಅರ್ಧ ಟೆರಿಟರಿನೂ ಕೂಡ ಕೊಟ್ಬಿಟ್ಟಿದ್ರು ಅವರು. ಹಾಫ್ ಆಫ್ ಕಿಂಗ್ಡಮು ಕೂಡ ಅವರು ಯಾರಿಗೆ ಬ್ರಿಟಿಷ್ ಅವ್ರಿಗೆ ಕೊಟ್ಬಿಟ್ಟಿದ್ರು. ಅದಾದಮೇಲೆ ಲಾಸ್ಟಲ್ಲಿ ಮಲಬಾರ್ ರೀಜನ್ ಏನಿದೆಯಲ್ಲ, ಸೊ ಇಲ್ಲಿ ಮಲಬಾರ್ ರೀಜನ್ ಏನಿದೆ ಇಲ್ಲಿ ಸೌತಲ್ಲಿ, ಆ ಮಲಬಾರ್ ರೀಜನ್ನ ಬೇಕು ಅಂತ ಆಗ್ಬಿಟ್ಟು ಅವ್ರು ಹೇಳಿದ್ರು. ಸೊ ಕ್ಲೇಮ್ ಮಾಡಿದ್ರು ಮಲಬಾರ್ ರೀಜನ್ ನಮ್ಮದದು, ಕ್ಲೇಮ್ ಮಾಡಿದ್ರು ರೈಟ್ನ. ಯಾಕಂತಂದರೆ ಅರ್ಧ ಕಿಂಗ್ಡಮ್ ಕೊಡ್ತೀವಿ ಅಂತ ಅಂದಿದ್ದಲ್ಲ, ಕಂಪ್ಲೀಟಾಗಿ ಕೊಡ್ತೀವಿ ಅಂತಲ್ಲ. ಸೊ ಅದರಲ್ಲಿ ಮಲಬಾರ್ ರೀಜನ್ನ ಒಪ್ಕೊಂಡಿರಲಿಲ್ಲ, ಬಟ್ ಮಲಬಾರ್ ರೀಜನ್ನ ಕೊಡಲ್ಲ ಅಂತ ಹೇಳ್ಬಿಟ್ಟು ಬ್ರಿಟಿಷ್ ಅವರು ಹೇಳಿದ್ರು. ಸೊ ಇದು ಒಂದು ಸಿಟ್ಟು ಬಂದಿತ್ತು ಟಿಪ್ಪು ಸುಲ್ತಾನ್ ಅವ್ರಿಗೆ. ಅದ್ರ ಜೊತೆಗೆ ಏನಾಯಿತು ಅಂತಂದರೆ ಕಾರ್ನ್ವಾಲಿಸ್ ಹೋಗ್ಬಿಟ್ಟಿದ್ರು. ಇವಾಗ ಬಂದ್ಬಿಟ್ಟು ಇಲ್ಲಿ ಲಾರ್ಡ್ ವೆಲೆಸ್ಲಿ ಬಂದಿದ್ದರು. ಯಾರು ಅಂತಂದರೆ ಲಾರ್ಡ್ ವೆಲೆಸ್ಲಿ ಬಂದಿದ್ದರು. ಯಾರ ಕಡೆ? ಬ್ರಿಟಿಷ್ ಕಡೆ. ಸೊ ಲಾರ್ಡ್ ವೆಲೆಸ್ಲಿ ಬಂದಿದ್ದರು. ಆ ಟೈಮಲ್ಲಿ ಏನಾಯಿತು ಅಂತಂದರೆ ಟಿಪ್ಪು ಸುಲ್ತಾನು ಲೋಕಲೈಟ್ಸ್ ಜೊತೆಗೆ, ಲೋಕಲ್ಲು ಎಲ್ಲೆಲ್ಲಿ ಅವ್ರ ಕಿಂಗ್ಡಮ್ ಇದೆಯಲ್ಲ ಅಲ್ಲಿ ಲೋಕಲ್ ಜೊತೆಗೆ ತಮ್ಮ ಸ್ಟ್ರೆಂತನ್ನು ಜಾಸ್ತಿ ಮಾಡ್ಕೊತಾ ಇದ್ರು. ಸೊ ಯಾಕಂತಂದರೆ ಅವರು ಟಿಪ್ಪು ಸುಲ್ತಾನು ಜನರ ಜೊತೆ ತುಂಬ ನೀಟಾಗಿ ಮಿಂಗಲ್ ಎಲ್ಲ ಆಗ್ತಾಯಿದ್ರು. ಸೊ ಅದಕ್ಕೆ ಟಿಪ್ಪು ಸುಲ್ತಾನ್ ಏನು ಮಾಡಿದ್ರು ಅಂತಂದರೆ ಲೋಕಲ್ ರೂಲರ್ಸ್ ಜೊತೆಗೆ ಇವರು ಅಲೈನ್ಸ್ನ ಫಾರ್ಮ್ ಮಾಡ್ತಾಯಿದ್ರು. ಸೊ ಲೋಕಲ್ ರೂಲರ್ಸ್ ಜೊತೆಗೆ ಅಲೈನ್ಸ್ ಮಾಡ್ಕೊತಾ ಇದ್ರು. ಅದ್ರ ಜೊತೆಗೆ ಫ್ರಾನ್ಸ್ ಅವ್ರ ಜೊತೆನೂ ಕೂಡ ಸ್ವಲ್ಪ ಫ್ರೆಂಡ್ಶಿಪ್ಪು ಜಾಸ್ತಿ ಮಾಡ್ಕೊತಾಯಿದ್ರು. ಸೊ ಫ್ರಾನ್ಸ್ ಅವ್ರ ಜೊತೆ ಯಾವಾಗ ಫ್ರೆಂಡ್ಶಿಪ್ ಜಾಸ್ತಿ ಆಗೋಗ್ಬಿಡುತ್ತೆ ಅದು ಬ್ರಿಟೇನ್ ಅವ್ರಿಗೆ ಇಷ್ಟ ಆಗಲ್ಲ. ಯಾಕೆಂತಂದರೆ ಅಲ್ಲೂ ಕೂಡ ಯುರೋಪಲ್ಲೂ ಕೂಡ ಅವರು ಅಗೇನ್ಸ್ಟ್ ಆಗಿರ್ತಾಯಿದ್ರು ಫ್ರಾನ್ಸು ಮತ್ತು ಬ್ರಿಟಿಷು. ಸೊ ಅದಕ್ಕೆ ಇಲ್ಲಿ ಯಾವಾಗ ಇವರು ಫ್ರಾನ್ಸ್ ಅವ್ರ ಜೊತೆ ಅಲೈನ್ಸು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ರಲ್ಲ ಆ ಟೈಮಲ್ಲಿ ಬ್ರಿಟಿಷ್ ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಸಿಟ್ಟು ಬಂದುಬಿಟ್ಟಿತ್ತು. ಸೊ ಬ್ರಿಟಿಷ್ ಅವ್ರಿಗೆ ಸಿಟ್ಟು ಬಂದಮೇಲೆ ಅವ್ರು ಏನಂದರು ಅಂತಂದರೆ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋವಂಥದ್ದು ಅಗ್ರಿಮೆಂಟು ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇನ್ನೊಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋಂಥ ಅಗ್ರಿಮೆಂಟು ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರು ಬ್ರಿಟಿಷ್ ಅವರು ಟಿಪ್ಪು ಸುಲ್ತಾನ್ ಅವ್ರಿಗೆ ಹೇಳಿದ್ರು. ಬಟ್ ಟಿಪ್ಪು ಸುಲ್ತಾನ್ ಅದನ್ನು ಒಪ್ಕೊಳ್ಳಿಲ್ಲ. ಸೊ ಟಿಪ್ಪು ಸುಲ್ತಾನ್ ಅದನ್ನು ರಿಜೆಕ್ಟ್ ಮಾಡಿದ್ರು. ಟಿಪ್ಪು ಸುಲ್ತಾನ್ ಅದನ್ನು ರಿಜೆಕ್ಟ್ ಮಾಡಿಕೊಟ್ರು. ಸೊ 4th ಆಂಗ್ಲೋ ಮೈಸೂರು ವಾರಲ್ಲಿ ಏನಾಯಿತು, ಎಲ್ಲದನ್ನೂ ಕೂಡ ಕೊಟ್ಟು ಬಿಡಿಸ್ಕೊಂಡು ಅರ್ಧ ಕಿಂಗ್ಡಮ್ ಕೊಟ್ಟಿದ್ರು. ಬಟ್ ಮಲಬಾರ್ ರೀಜನ್ನ ಇವರು ಕ್ಲೇಮ್ ಮಾಡ್ತಾಯಿದ್ರು. ಬಟ್ ಮಲಬಾರ್ ರೀಜನ್ನ ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅದ್ರ ಜೊತೆಗೆ ಇವರು ಲೋಕಲ್ ರೂಲರ್ಸ್ ಜೊತೆನೂ ಕೂಡ ಸ್ವಲ್ಪ ಫ್ರೆಂಡ್ಶಿಪ್ ಜಾಸ್ತಿ ಮಾಡ್ಕೊತಾಯಿದ್ರು. ಫ್ರಾನ್ಸ್ ಅವ್ರ ಜೊತೆನೂ ಕೂಡ ಇವರು ಅಲೈನ್ಸ್ ಮಾಡ್ಕೊತಾಯಿದ್ರು. ಅದು ಬ್ರಿಟಿಷ್ ಅವ್ರಿಗೆ ಇಷ್ಟ ಆಗ್ತಾಯಿರಲಿಲ್ಲ. ಬ್ರಿಟಿಷ್ ಕಡೆಯಿಂದ ಒಂದು ಅಗ್ರಿಮೆಂಟ್ ಮಾಡ್ಕೊಳೋಣ, ಇಂಪ್ರಾಕ್ಟಿಕಲ್ ಕಂಡೀಷನ್ಸು ಅಂತಂದರೆ ಅಗ್ರಿಮೆಂಟೇ ಯಾವ ಥರ ಮಾಡಿದ್ರು ಅಂತಂದರೆ ಇವರು ಒಪ್ಕೊಬಾರ್ದು ಅಂತ. ಯಾಕಂತಂದರೆ ಒಪ್ಕೋಬೇಕು ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡುವಂಥದ್ದು ಬೇರೆ ಥರ ಇರುತ್ತೆ. ಬಟ್ ಒಪ್ಕೊಳ್ಳೇಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅದೇ ಥರ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಆ ಅಗ್ರಿಮೆಂಟ್ನ ಟಿಪ್ಪು ಸುಲ್ತಾನ್ ಅವರು ಆಬ್ವಿಯಸ್ಲಿ ಒಪ್ಕೊಂಡಿರಲಿಲ್ಲ. ಯಾವಾಗ ಟಿಪ್ಪು ಸುಲ್ತಾನ್ ಅವರು ಅಗ್ರಿಮೆಂಟ್ನ ಒಪ್ಕೊಳ್ಳಿಲ್ಲ, ರೆಫ್ಯೂಸ್ ಮಾಡಿದ್ರಲ್ಲ, ಆವಾಗ ಆಗಿರೋದೇ ನಮಗೆ 4th ಆಂಗ್ಲೋ ಮೈಸೂರು ವಾರ್. 4th ಆಂಗ್ಲೋ ಮೈಸೂರು ವಾರು. ಈ ಡೇಟ್ನ ನೆನ್ಪಿಟ್ಕೊಂಡಿರಿ. ಇಯರು 1799 ಇದನ್ನು ಫೈಟ್ ಮಾಡಿದ್ದಿತ್ತು. ಸೊ ಈ ವಾರಲ್ಲಿ ಫೈಟ್ ಮಾಡ್ತಿರೋಂಥ ಟೈಮಲ್ಲೇ ಏನಾಯಿತು ಅಂತಂದರೆ ಟಿಪ್ಪು ಸುಲ್ತಾನ್ ಅವ್ರದ್ದು ಡೆತ್ ಆಯಿತು. ಸೊ ಟಿಪ್ಪು ಸುಲ್ತಾನು ಡೆತ್ ಆಯಿತು ಈ ವಾರಲ್ಲಿ 1799. ಸೊ 1799 ಅಷ್ಟೊತ್ತಿಗೆ ನಮಗೆ ಏನಾಯಿತು ಅಂತಂದರೆ ಕಂಪ್ಲೀಟಾಗಿ ಹೈದರಲ್ಲಿ ಟಿಪ್ಪು ಸುಲ್ತಾನ್ ಅವ್ರದ್ದು ಸ್ಟೋರಿ ಏನಿತ್ತಲ್ಲ ಅದು ಕಂಪ್ಲೀಟಾಗಿ ಮುಗಿದೋಗ್ಬಿಟ್ಟಿತ್ತು. ಈ ಡೆತ್ ಆದಮೇಲೆ ಏನಾಯಿತು ಅಂತಂದರೆ ಇಲ್ಲಿ ಇರೋವಂಥ ಟೆರಿಟರಿ ಏನಿತ್ತಲ್ಲ, ಸೊ ಇಲ್ಲಿ ಇರೋವಂಥ ಟೆರಿಟರಿಗಳು ಇವರು ಅಲೈನ್ಸ್ ಯಾರ ಜೊತೆ ಮಾಡ್ಕೊಂಡಿದ್ರು, ಮರಾಠಾಸ್ ಮತ್ತು ಹೈದರಾಬಾದ್ ಅವ್ರ ಜೊತೆ ಅಲೈನ್ಸ್ ಇತ್ತಲ್ಲ. ಸೊ ಅದಕ್ಕೆ ಚಿಕ್ಕ ಚಿಕ್ಕ ಟೆರಿಟರೀಸ್ನೆಲ್ಲನೂ ಕೂಡ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ರು. ಅದಾದಮೇಲೆ ಉಳಿದಿರೋವಂಥ ಒಂದು ಚಿಕ್ಕ ಟೆರಿಟರಿನ ಏನು ಮಾಡಿದ್ರು ಅಂತಂದರೆ ಉಳಿದಿರೋವಂಥದ್ದೊಂದು ಚಿಕ್ಕ ಟೆರಿಟರಿ, ಚಿಕ್ಕ ಜಾಗನ ಅಂತಂದರೆ ಚಿಕ್ಕ ಜಾಗ ಅಂತಂದರೆ ಮುಂಚೆ ಟೈಮಲ್ಲಿ ನೋಡ್ಕೋಬೇಕು ಅಂತಂದರೆ ಇವಾಗಿರೋಂಥ ಒಂದು ಸ್ಟೇಟೇ ಆವಾಗಿರೋಂಥ ಚಿಕ್ಕ ಜಾಗ ಆಗಿರ್ತಾಯಿತ್ತು. ಸೊ ಸ್ಮಾಲ್ ಟೆರಿಟರಿನ ಇವ್ರು ಏನು ಮಾಡಿದ್ರು ಅಂತಂದರೆ ಮೈಸೂರು ಒಡೆಯರ್ಸಿಗೆ ಕೊಟ್ಟಿದ್ರು. ಸೊ ಮೈಸೂರು ಒಡೆಯರ್ಸಿಗೆ ಕೊಟ್ಟಿದ್ರು. ಅದಾದಮೇಲೆ ಒಡೆಯರ್ಸಿಂದು ಇನ್ನು ಸ್ವಲ್ಪ ಜಾಸ್ತಿ ಅಂತಂದರೆ ನಮಗೆ ಒಡೆಯರ್ಸ್ ಬಗ್ಗೆ ಒಡೆಯರ್ಸಲ್ಲಿ ಯಾರ್ಯಾರು ಬರ್ತಾರೆ ರಾಜರು ಅವ್ರ ಬಗ್ಗೆ ಎಲ್ಲ ನಾವು ನೆಕ್ಸ್ಟು ಓದ್ಕೋಬೇಕಾಗುತ್ತೆ. ಸೊ ಮೈಸೂರು ಒಡೆಯರ್ಸ್ ಅವ್ರದ್ದು ಆ್ಯಕ್ಚುಲಿ ಹಿಸ್ಟ್ರಿ ಬಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಮುಂಚೆ ಬಂದ್ಬಿಟ್ಟು ಏನಾಗಿತ್ತು ಅಂತಂದರೆ ನಾವು ನೋಡ್ಕೊಂಡಿರೋಂಗೆ ವಿಜಯನಗರ ಎಂಪೈರಲ್ಲೇ ಇವರೆಲ್ಲರೂ ಕೂಡ ಮೈಸೂರು ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಬೇರೆ ರೀಜನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಅವ್ರ ಅಂಡರನ್ನೇ ಇರ್ತಾಯಿದ್ರು. ಬಟ್ ಅದಾದಮೇಲೆ ಯಾವಾಗ ನಮಗೆ
ಇದು ಬ್ಯಾಟಲ್ ಆಫ್ ತಾಳಿಕೋಟೆ ಆಯ್ತಲ್ಲ. ಸೊ ತಾಳಿಕೋಟೆ ಆದಮೇಲೆ ಏನಾಯಿತು ಅಂತಂದರೆ ಅದು ಎಲ್ಲರೂ ಕೂಡ ಅಲ್ಲಲ್ಲೇ ಓನರ್ಶಿಪ್ನ ತೊಗೊಂಡ್ಬಿಟ್ಟಿದ್ರು. ಬಟ್ ಮೈಸೂರವ್ರದ್ದು ಹಿಸ್ಟ್ರಿನೂ ನಾವು ಮುಂಚೆ ನೋಡ್ಕೊಂಡಿದ್ದೀವಿ. ಸೊ ಇಲ್ಲಿ ಮ್ಯಾಪ್ನ ನಾವು ನೋಡಿಕೊಂಡ್ರೆ ನಮ್ಗೆ ಇನ್ನೂ ಸ್ವಲ್ಪ ನೀಟಾಗಿ ಅರ್ಥ ಆಗುತ್ತೆ ನೋಡಿ. ಕಂಪ್ಲೀಟಾಗಿ ಮುಂಚೆ ಬಂದುಬಿಟ್ಟಿದ್ದು ಎಷ್ಟು ದೊಡ್ಡದು ಟೆರಿಟರಿ ಇತ್ತು. ಬಟ್ ಅದಾದಮೇಲೆ ಏನಾಯಿತು ಅಂತಂದರೆ ಬರೀ ಇಲ್ಲಿ ಚಿಕ್ಕದಾಗಿರುವಂಥದ್ದು ಇಷ್ಟು ಟೆರಿಟರಿನ ಇವ್ರು ಏನು ಮಾಡಿದ್ರು ಅಂತಂದರೆ ಚಿಕ್ಕದಾಗಿ ಇಷ್ಟೇ ಇರುವಂಥ ಟೆರಿಟರಿನ ಇವರು ಮೈಸೂರಿಗೆ ಕೊಟ್ಟಿದ್ರು, ಮೈಸೂರು ಒಡೆಯರ್ಸಿಗೆ ಕೊಟ್ಟಿದ್ರು. ಬಟ್ ಇಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಎಲ್ಲ ರೀಜನ್ ಇದೆಯಲ್ಲ ಅವೆಲ್ಲದು ಕೂಡ ಟಿಪ್ಪು ಸುಲ್ತಾನ್ ರೀಜನೇ ಇದ್ದಿದ್ದು. ಬಟ್ ಸೋತ ಮೇಲೆ ಏನಾಯಿತು, ಅವರು ತೀರ್ಕೊಂಡ್ಬಿಟ್ರಲ್ಲ, ಅದಾದಮೇಲೆ ಅದನ್ನೆಲ್ಲ ಅವರವರೇ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಮಿಕ್ಕಿದ್ದು ಉಳಿದಿರೋವಂಥದ್ದನ್ನ ಮೈಸೂರು ಮಹಾರಾಜರವ್ರಿಗೆ ಕೊಟ್ಟಿದ್ರು. ಅದು ಅಂತಂದರೆ ಒಡೆಯರ್ಸ್ ಆಫ್ ಮೈಸೂರು ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಇದಾದಮೇಲೆ ಒಂದು ನಮ್ಮಲ್ಲಿ ಕರ್ನಾಟಕದ ಕಾನ್ಸೆಪ್ಟ್ ನೋಡ್ಕೊಂಡಿರ್ಬೇಕಾರೆ ದೋಂಡಿಯಾ ವಾಗ್ ತುಂಬ ಇಂಪಾರ್ಟೆಂಟ್. ದೋಂಡಿಯಾ ವಾಗ್ ತುಂಬ ಇಂಪಾರ್ಟೆಂಟ್. 10th ಆಗಿರಲಿ ಇಲ್ಲಾಂತಂದರೆ ನಮಗೆ KPSC ಪ್ರಿಪ್ರೇಷನ್ಗೆ ಆಗಿರಲಿ ಸ್ಟೇಟ್ ರಿಲೇಟೆಡ್ಡು ನಮಗೆ ಹಿಸ್ಟ್ರಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಾಗ್ ಅಂತ ಹೇಳಿ ನೋಡಿದ ತಕ್ಷಣ ನಮಗೇನು ಗೊತ್ತಾಗಬೇಕು ಅಂತಂದರೆ ವಾಗ್ ಅಂತಂದ್ರೇ ನಮಗೇನಾಗುತ್ತೆ, ಟೈಗರ್ ಆಗುತ್ತೆ. ಸೊ ವಾಗ್ ಅಂದ್ರೇ ಟೈಗರ್. ಸೊ 19th ಸೆಂಚುರಿಯಲ್ಲಿ, ಸೊ ಫಸ್ಟ್ ಪಾರ್ಟ್ ಆಫ್ 19th ಸೆಂಚುರಿಯಲ್ಲಿ ಏನಾಯಿತು ಅಂತಂದರೆ ಈ ಥರ ಚಿಕ್ಕ ರೆಬೆಲಿಯನ್ಸು ಕೂಡ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಕರ್ನಾಟಕ ಇನ್ಕ್ಲೂಡಿಂಗು ಬೇರೆ ಸ್ಟೇಟಲ್ಲೂ ಕೂಡ ಈ ಥರ ನಡೀತಾ ಇತ್ತು. ಸೊ ಕರ್ನಾಟಕದಲ್ಲಿ ಈ ಥರ ನಡೀತಿತ್ತು ದೋಂಡಿಯಾ ವಾಗ್ ಅಂತ. ಇದೊಂದು ಇಂಪಾರ್ಟೆಂಟ್ ರೆಬೆಲಿಯನ್. ಸೊ ದೋಂಡಿಯಾ ಅವ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಇವರು ಮರಾಠ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು. ಎಲ್ಲಿ? ಚನ್ನಗಿರಿಯಲ್ಲಿ. ಅವ್ರನ್ನ ವಾಗ್ ಅಂತ ಕರಿತಾಯಿದ್ರು. ಯಾಕಂತಂದರೆ ಅವರು ತುಂಬ ಬ್ರೇವ್ ಆಗಿದ್ರು ಅವರು. ಸೊ ತುಂಬ ಬ್ರೇವ್ ಆಗಿದ್ರು, ಅದಕ್ಕೆ ಅವ್ರನ್ನ ವಾಗ್ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು. ಸೊ ಅವರು ಈ ಹೈದರ್ ಅಲಿ ಅವ್ರದ್ದು ಏನು ಕ್ಯಾವೆಲ್ರಿ ಇರ್ತಾಯಿತ್ತಲ್ಲ, ಕ್ಯಾವೆಲ್ರಿ ಅಂತಂದರೆ ಎಲಿಫೆಂಟ್ಸ್ ಎಲ್ಲ ಇರ್ತಾರಲ್ಲ, ಸೊ ಆ ಕ್ಯಾವೆಲ್ರಿಯಲ್ಲಿ ಒಬ್ಬರು ಸೋಲ್ಜರ್ ಆಗಿದ್ದರು. ಸೊ ದೋಂಡಿಯಾ ಅವರು ಕ್ಯಾವೆಲ್ರಿಯಲ್ಲಿ ಒಬ್ಬರು ಸೋಲ್ಜರ್ ಆಗಿದ್ದರು. ಬಟ್ ಸೋಲ್ಜರಿಂದ ಅವರು ಮಿಲಿಟ್ರಿ ಜನರಲ್ವರೆಗೂ ರ್ಯಾಂಕ್ಗೆ ಅವರು ಅಂದರೆ ಪ್ರಮೋಟ್ ಆಗಿದ್ರು ಅವರು. ಸೊ ಇವಾಗ ನೀವೊಂದು ಮೈಂಡ್ ಮ್ಯಾಪ್ ಮಾಡ್ಕೊಂಡಿರಿ ಅಂತಂದರೆ ಲಾಸ್ಟಲ್ಲಿ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಕೊಳ್ಳೋದಕ್ಕೆ. ಸೊ ದೋಂಡಿಯಾ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಇವರು ಮರಾಠ ಫ್ಯಾಮಿಲಿ. ಸೊ ಮರಾಠ ಫ್ಯಾಮಿಲಿ ಹುಟ್ಟಿದ್ದು ಎಲ್ಲಿ? ಚನ್ನಗಿರಿ. ಅವ್ರನ್ನ ವಾಗ್ ಅಂತ ಕರಿತಾಯಿದ್ರು. ಯಾಕೆಂತಂದರೆ ತುಂಬ ಬ್ರೇವ್ ಆಗಿದ್ದರು. ವಾಗ್ ಅಂತಂದರೆ ಟೈಗರ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಸೊ ಇವ್ರು ಬಂದ್ಬಿಟ್ಟು ಹೈದರ್ ಅಲಿ ಅವರ ಕ್ಯಾವೆಲ್ರಿಯಲ್ಲಿ ಇವರು ಒಬ್ಬರು ಸೋಲ್ಜರ್ ಆಗಿದ್ದರು. ಅದಾದಮೇಲೆ ಮಿಲಿಟ್ರಿ ಜನರಲಿನ ರ್ಯಾಂಕಿಗೂ ಕೂಡ ಇವರು ರೈಸ್ ಆದರು. ಸೊ ಯಾವಾಗ ಹೈದರ್ ಅಲಿ ಅದಾದಮೇಲೆ ಟಿಪ್ಪು ಸುಲ್ತಾನ್ ಅವ್ರದ್ದೆಲ್ಲ ಟೆರಿಟರಿ ಅವ್ರದ್ದೆಲ್ಲ ರೂಲಿಂಗು ಮುಗ್ದೋಯ್ತಲ್ಲ, ಅವ್ರ ಅಂಡರಲ್ಲಿ ಯಾರ್ಯಾರಿದ್ರು ಅವರು ಕೂಡ ಸ್ವಲ್ಪ ರೆಬೆಲಿಯನಾಗಿ ಬಂದಿದ್ದರು. ಅದರಲ್ಲಿ ಫಸ್ಟು ನಾವು ನೋಡ್ಕೋಬೇಕಾಗಿರೋಂಥವ್ರು ದೋಂಡಿಯಾ ಅವ್ರ ಬಗ್ಗೆ. ಸೊ ದೋಂಡಿಯಾ ವಾಗ್ ಇನ್ಸಿಡೆಂಟು ನೋಡ್ಕೊಳ್ಳೋಣ ಈಗ. ಸೊ ದೋಂಡಿಯಾ ಅವ್ರು ಏನಾಗಿದ್ರು ಅಂತಂದರೆ ಅವ್ರದ್ದೊಂದು ಚಿಕ್ಕದಾಗಿ ಆರ್ಮಿ ಕಟ್ಟಿದ್ರು. ಸೊ ದೋಂಡಿಯಾ ಚಿಕ್ಕದಾಗಿ ಒಂದು ಆರ್ಮಿನ ಕಟ್ಟಿದ್ರು. ಇದರಲ್ಲಿ ಏನು ಮಾಡ್ಕೊತಾ ಇದ್ರು ಅಂತಂದರೆ ಯಾವಾಗಲೂ ಟಿಪ್ಪು ಸುಲ್ತಾನ್ ಅವರೇನು ಫೈಟ್ ಮಾಡೋಕ್ಕೆ ಹೋಗ್ತಾ ಇದ್ರಲ್ಲ, ಸೊ ಆವಾಗ ಇವರು ಕೂಡ ಅವರಿಗೆ ಸಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾಯಿದ್ರು. ಯಾಕಂತಂದರೆ ಹೈದರ್ ಅಲಿ ಅವರ ಆರ್ಮಿಯಲ್ಲಿ ಇರಬೇಕಾಗಿರೋಂದನೇ ಇವರು ಬಂದಿದ್ರಲ್ವ, ಸೊ ಅದಕ್ಕೋಸ್ಕರ ಇವರು ಕೂಡ ಫೈಟ್ ಮಾಡ್ತಾಯಿದ್ರು. ಬಟ್ ಲೇಟರ್ ಟೈಮಲ್ಲಿ ಏನಾಯಿತು ಅಂತಂದರೆ ಅದಾದಮೇಲೆ ಇವ್ರದ್ದು ಮತ್ತು ಟಿಪ್ಪು ಸುಲ್ತಾನ್ ಅವ್ರ ಮಧ್ಯದಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ಅದಕ್ಕೆ ಟಿಪ್ಪು ಸುಲ್ತಾನ್ ಅವರು ಇವ್ರನ್ನ ಹಿಡಿದ್ಬಿಟ್ಟು ಪ್ರಿಸನಲ್ಲಿ ಹಾಕ್ಬಿಟ್ಟಿದ್ರು. ಅದಾದಮೇಲೆ 4th ಆಂಗ್ಲೋ ಮೈಸೂರು ವಾರ್ ಆದಮೇಲೆ ಇವ್ರನ್ನ ರಿಲೀಸ್ ಮಾಡಿದ್ರು. ಯಾರು? ಬ್ರಿಟಿಷವರು 4th ಆಂಗ್ಲೋ ಮೈಸೂರು ವಾರ್ ಆದಮೇಲೆ ಇವ್ರನ್ನ ರಿಲೀಸ್ ಮಾಡಿದ್ರು. ಸೊ ಇವರು ರಿಲೀಸ್ ಮಾಡಿದ್ಮೇಲೆ ಏನಾಯಿತು ಅಂತಂದರೆ ಇವ್ರದ್ದೊಂದು ಚಿಕ್ಕದಾಗಿ ಆರ್ಮಿನ ಕರ್ಕೊಂಡು ಇವರು ಆಪ್ರೇಷನ್ಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಯಾರ್ಯಾರು ಟಿಪ್ಪು ಸುಲ್ತಾನ್ ಆರ್ಮಿ ಸೋಲ್ಜರ್ಸು ಮತ್ತು ಬೇರೆ ರೂಲರ್ಸು ಯಾರ್ಯಾರು ತಮ್ಮ ಪವರ್ನ ಕಳ್ಕೊಂಡ್ಬಿಟ್ಟಿದ್ರಲ್ಲ ಅವ್ರ ಅಗೇನ್ಸ್ಟ್ ಹೋಗ್ಬಿಟ್ಟು ಇವ್ರು ಏನು ಮಾಡ್ಕೊತಾಯಿದ್ರು ಅಂತಂದರೆ ಅಟ್ಯಾಕ್ ಎಲ್ಲ ಮಾಡ್ಕೊತಾಯಿದ್ರು. ಈ ಥರ ಇವ್ರು ಬಂದ್ಬಿಟ್ಟು ಇಲ್ಲಿ ಬಿದನೂರು, ಶಿವಮೊಗ್ಗ ಇವೆಲ್ಲದನ್ನೂ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಸೊ ಬಿದನೂರು ಮತ್ತು ಶಿವಮೊಗ್ಗ ಇವೆಲ್ಲದೂ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಇನ್ನೊಂದು ಕೆಲಸ ಏನು ಮಾಡಿದ್ರು ಅಂತಂದರೆ ಚಿತ್ರದುರ್ಗ ಫೋರ್ಟ್ನೂ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ಚಿತ್ರದುರ್ಗ ಫೋರ್ಟು, ಸೊ ಅದಕ್ಕೆ ಆ ಟೈಮಲ್ಲಿ ಏನು ಮಾಡಿದ್ರು ಅಂತಂದರೆ ಇಲ್ಲಿ ಲಾರ್ಡ್ ವೆಲೆಸ್ಲಿ ಏನು ಇದ್ರಲ್ಲ, ಸೊ ಇವರು ಚೆಕ್ ಮಾಡಿರಿ ಇದು ಯಾರು ಈ ಥರ ಎಲ್ಲ ಅಟೆಂಪ್ಟ್ ಎಲ್ಲ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿಕೊಂಡಾಗ, ಸೊ ಅದಾದಮೇಲೆ ಏನು ಮಾಡಿದ್ರು ಅಂತಂದರೆ ಅಟ್ಯಾಕ್ ಮಾಡ್ಕೊಳ್ಳೋದಕ್ಕೆ ಒಂದು ಆರ್ಗನೈಸ್ ಮಾಡ್ಕೊಂಡಿದ್ರು. ಎಲ್ಲಿ?
ಇಲ್ಲಿ ದೋಂಡಿ ಅವರ ಟೆರಿಟರಿಗಳಲ್ಲಿ ಯಾವುದ್ಯಾವ್ದವ್ರ ಟೆರಿಟರಿ ಇತ್ತು ಅಂತಂದರೆ ಶಿವಮೊಗ್ಗ ಮತ್ತು ಬಿದನೂರು ನಾವು ನೋಡ್ಕೊಂಡಿದ್ದೀವಲ್ಲ, ಅದ್ರ ಜೊತೆಗೆ ಇಲ್ಲಿ ಹೊನ್ನಾಳಿ, ಹರಿಹರ ಮತ್ತು ಬೇರೆ ಪ್ಲೇಸಸ್ಸು ಎಲ್ಲೆಲ್ಲಿ ಅವ್ರ ಕಂಟ್ರೋಲ್ ಇತ್ತಲ್ಲ ಅವನ್ನೆಲ್ಲದನ್ನೂ ಕೂಡ ಅಲ್ಲೊಂದು ಆರ್ಗನೈಸ್ ಮಾಡಿ ಅಟ್ಯಾಕ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ರು. ಸೊ ಹಿಂಗೆ ಅಟ್ಯಾಕ್ ಮಾಡಿದ್ಮೇಲೆ ಏನಾಯಿತು ಅಂತಂದರೆ ದೋಂಡಿ ಅವ್ರದ್ದು ಬೇಸು ಕಳೆದೋಗ್ಬಿಟ್ಟಿತ್ತು. ಅಂತಂದರೆ ಅಲ್ಲಿ ಪ್ರಾಪರಾಗಿ ಅವರೊಂದು ಹೆಡ್ ಕ್ವಾರ್ಟರ್ಸ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ರು. ಅಂದರೆ ಅವ್ರದ್ದೊಂದು ಬೇಸು ಅಲ್ಲಿಂದನೇ ಎಂಪೈರ್ ನಡೆಸೋವಂಥ ಥರ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಅದಾದಮೇಲೆ ಏನಾಯಿತು ಅಂತಂದರೆ ಶಿಕಾರಿಪುರನ ಯಾವಾಗ ಕ್ಯಾಪ್ಚರ್ ಮಾಡ್ಕೊಂಡ್ರಲ್ಲ ಆ ಟೈಮಲ್ಲಿ ಅವ್ರದ್ದು ಬೇಸೇ ಹೊರಟೋಯ್ತು. ಆ ಟೈಮಲ್ಲಿ ಅವರು ಓಡ್ಬಿಟ್ರು. ಅಂತಂದರೆ ದೋಂಡಿಯಾ ರ್ಯಾನ್ ಅವೇ ಎಲ್ಲಿ ಗುತ್ತಿ ಹತ್ರ ಇವರು ಓಡೋಗ್ಬಿಟ್ಟಿದ್ರು. ಸೊ ಗುತ್ತಿ ರೀಜನ್ ಬಂದ್ಬಿಟ್ಟು ಯಾರ ಹತ್ರ ಇತ್ತು? ಗುತ್ತಿ ರೀಜನ್ ಬಂದ್ಬಿಟ್ಟು ನಿಜಾಮ್ ಆಫ್ ಹೈದರಾಬಾದ್. ಸೊ ಹೈದರಾಬಾದ್ ನಿಜಾಮ್ ಏನಿದಾರಲ್ಲ ಅವ್ರ ಅಂಡರಲ್ಲಿ ಗುತ್ತಿ ಈ ರೀಜನು ಬರ್ತಾಯಿತ್ತು. ಸೊ ನಮಗೆಲ್ಲರಿಗೂ ಗೊತ್ತಿರೋಂಗೆ ನಿಜಾಮ್ ಆಫ್ ಹೈದರಾಬಾದು, ಮರಾಠ ಇವರೆಲ್ಲರೂ ಕೂಡ ಆ ಟೈಮಲ್ಲಿ ಬ್ರಿಟಿಷ್ ಅವ್ರ ಜೊತೆ ಇರ್ತಾಯಿದ್ರು. ಸೊ ಏನಾಯಿತು, ಬ್ರಿಟಿಷ್ ಅವರು ದೋಂಡಿಯಾ ಮೇಲೆ ಅಟ್ಯಾಕ್ ಮಾಡಿದ್ರು. ಅದಾದಮೇಲೆ ಇವ್ರದ್ದು ಶಿಕಾರಿಪುರ ಬೇಸ್ ಏನಿತ್ತಲ್ಲ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡ್ಮೇಲೆ ದೋಂಡಿಯಾ ಬಂದ್ಬಿಟ್ಟು ಅಲ್ಲಿಂದ ಗುತ್ತಿ ಕಡೆಗೆ ಓಡ್ಬಂದರು. ಸೊ ಗುತ್ತಿ ಕಡೆಗೆ ಓಡ್ಬಂದರು. ಗುತ್ತಿ ರೀಜನ್ ಬಂದ್ಬಿಟ್ಟು ಯಾರ್ದಿತ್ತು ಅಂತಂದರೆ ನಿಜಾಮಿಂದಿತ್ತು ಗುತ್ತಿ ರೀಜನು. ಸೊ ನಿಜಾಮಿಂದ ರೀಜನ್ ಇರೋದ್ರಿಂದ ಏನು ಮಾಡಿದ್ರು ಅಂತಂದರೆ ನಿಜಾಮ್ ಅಟ್ಯಾಕ್ ಮಾಡಿದ್ರು ಗುತ್ತಿ ರೀಜನ್ನ. ಸೊ ನಿಜಾಮೇ ಅಟ್ಯಾಕ್ ಮಾಡಿದ್ರು. ಸೊ ನಿಜಾಮ್ ಅವ್ರು ಅಟ್ಯಾಕ್ ಮಾಡಿದ ತಕ್ಷಣ ಇವ್ರೇನು ಮಾಡಿದ್ರು ಅಂತಂದರೆ ಮರಾಠ ರೀಜನ್ ಕಡೆಗೆ ಓಡೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಮರಾಠಾಸವರು ಕೂಡ ಅಟ್ಯಾಕ್ ಮಾಡಿದ್ರು. ಯಾಕೆ ಅಂತಂತ ನಾವು ಮುಂಚೆನೇ ಹೇಳಿದ್ದೀವಿ, ಮರಾಠಾಸು ಅದಾದಮೇಲೆ ನಮಗೆ ಇಲ್ಲಿ ನಿಜಾಮು ಮತ್ತು ಬ್ರಿಟಿಷು ಎಲ್ಲರೂ ಕೂಡ ಫ್ರೆಂಡ್ಸ್ ಇದ್ದರು. ಸೊ ಮರಾಠಾಸ್ ಅವರು ಕೂಡ ಅಟ್ಯಾಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಇವ್ರಿಗೆ ಬೇರೆ ಕಡೆ ಹೋಗೋದಕ್ಕೆ ಇವ್ರಿಗೆ ಜಾಗ ಆಗ್ತಾ ಇರಲಿಲ್ಲ. ಬಟ್ ಇನ್ನೊಂದೇನು ನೋಡ್ಕೊಂಡಿರ್ಬೇಕು ಅಂತಂದರೆ ಫ್ರೆಂಚ್ ಅವರು ಇವರೆಲ್ಲರಿಗೂ ಅಗೇನ್ಸ್ಟ್ ಆಗಿದ್ದರು. ಸೊ ಮರಾಠಾಸು, ನಿಜಾಮು, ಬ್ರಿಟಿಷು ಅವರು ಒಂದು ಕಡೆ ಇದ್ದರೆ ಫ್ರೆಂಚ್ ಅವರು ಒಂದು ಕಡೆ ಇದ್ದರು. ಎಕ್ಸಾಂಪಲ್ ನಾವು ಈ ಥರ ಟೆರಿಟರಿ ತೊಗೋಬೇಕು ಅಂತಂದರೆ ಇಲ್ಲಿ ಕ್ಯಾಲಿಕಟ್ ರೀಜನ್ ಇದೆ. ಸೊ ಇಲ್ಲಿ ಕ್ಯಾಲಿಕಟ್ ರೀಜನ್ ಇದೆ. ಈ ರೀಜನಲ್ಲಿ ನಮಗೆ ಮಲಾಬಾರ್ ಬರೋವಂಥದ್ದು. ಸೊ ಈ ರೀಜನಲ್ಲೆಲ್ಲ ನಾವು ನೋಡ್ಕೋಬೇಕು ಅಂತಂದರೆ ಸ್ವಲ್ಪ ಫ್ರೆಂಚ್ ಅವ್ರದ್ದು ಅಲ್ಲಿ ಹಿಡಿತ ಆ ರೀಜನಲ್ಲಿ ತುಂಬ ಜಾಸ್ತಿ ಇತ್ತು. ಸೊ ಇವ್ರು ಏನು ಮಾಡಿದ್ರು ಅಂತಂದರೆ ಫ್ರೆಂಚ್ ಕಡೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಬಟ್ ಇದರಿಂದ ಏನಾಯಿತು ಅಂತಂದರೆ ತುಂಬಾ ಬೇಜಾರಾಗ್ಬಿಟ್ಟು ಇವರು ಬ್ರಿಟಿಷವ್ರು ಏನು ಮಾಡಿದ್ರು, ಯಾರ್ಯಾರು ಫಾಲೋವರ್ಸ್ ಇದ್ರಲ್ಲ ಅವ್ರನ್ನೆಲ್ಲರನ್ನೂ ಇವರು ಸಾಯಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ನೋಡಿ, ಇಲ್ಲೂ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ. ಇಲ್ಲಿ ನೋಡಿ, ದ ಬ್ರಿಟಿಷ್ ಹೂ ಟುಕ್ ಓವರ್ ಶ್ರೀಹಟ್ಟಿ ಕಿಲ್ಡ್ ಮೆನಿ ಫಾಲೋವರ್ಸ್ ಆಫ್ ದೋಂಡಿಯಾವಾಗ್. ಸೊ ದೋಂಡಿಯಾವಾಗ್ ಅವ್ರ ಫಾಲೋವರ್ಸ್ ಯಾರ್ಯಾರು ಇದ್ರಲ್ಲ ಅವ್ರನ್ನೆಲ್ಲರನ್ನೂ ಕೂಡ ಸಾಯಿಸೋಕ್ಕೆ ಇವರು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಅದಾದಮೇಲೆ ದೋಂಡಿಯಾವಾಗ್ ಅವರ ಡೆತ್ ಯಾವ ಥರ ಆಯಿತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಈಗ. ಯಾವಾಗಲೂ ಕೂಡ ದೋಂಡಿಯಾ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಏನಾಗ್ತಾಯಿತ್ತು ಅಂತಂದರೆ ಅವರು ಬೇರೆ ಬೇರೆ ರೀಜನ್ಸಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಎಸ್ಪೆಷಲಿ ನಾವು ನೋಡಬೇಕು ಅಂತಂದರೆ ಈ ತುಂಗಭದ್ರಾ ರೀಜನ್ ಇದೆಯಲ್ಲ, ತುಂಗಭದ್ರಾ ಮತ್ತು ಮಲಾಬಾರ್ ರೀಜನ್ಗೆ ಅವರು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಕೊತಾಯಿದ್ರು. ಸೊ ಇವ್ರೇನು ಮಾಡಿದ್ರು ಅಂತಂದರೆ ಬ್ರಿಟಿಷರು ಒಂದು ಒಳ್ಳೆ ಪ್ಲ್ಯಾನ್ ಮಾಡಿ ಎಲ್ಲ ಕಡೆಯಿಂದನೂ ಕೂಡ ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಇವ್ರೇನು ಮಾಡ್ಕೊಂಡ್ರು, ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಯಾರ ಅಂಡರಲ್ಲಿ? ಲಾರ್ಡ್ ವೆಲೆಸ್ಲಿ ಅಂಡರಲ್ಲಿ. ಸೊ ದೋಂಡಿಯಾ ಅವ್ರು ಏನು ಮಾಡಿದ್ರು, ರೀಕ್ಯಾಪ್ಚರ್ ಮಾಡ್ಕೊಂಡಿದ್ರು ಶಿಕಾರಿಪುರ ಫೋರ್ಟನ್ನು. ಅದಾದಮೇಲೆ ಏನಾಯಿತು ಅಂತಂದರೆ ಬ್ರಿಟಿಷ್ ಅವರು ಇವ್ರನ್ನ ಡಿಫೀಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಕಡೆಯಿಂದನೂ ಕೂಡ ಮೂವ್ ಮಾಡ್ಕೊಂಡಿದ್ರು. ಅದಾದಮೇಲೆ ಇವರು ರಾಯಚೂರು ಬಿಟ್ಟು ಹೋಗ್ತಾ ಇರೋವಂಥ ಟೈಮಲ್ಲಿ ಇವ್ರನ್ನ ಫಾಲೋ ಮಾಡಿಕೊಂಡ್ರು. ಸೊ ಇವ್ರನ್ನ ಫಾಲೋ ಮಾಡ್ಕೊಂಡು ಏನು ಮಾಡ್ತು ಅಂತಂದರೆ ನಿಜಾಮ್ ಆರ್ಮಿ ಮತ್ತು ಮರಾಠ ಆರ್ಮಿ, ನಿಜಾಮು ಮತ್ತು ಮರಾಠ ಎರಡು ಮಧ್ಯದಲ್ಲೂ ಕೂಡ ಇವರು ಸಿಕ್ಕಾಕ್ಕೊಂಡಿದ್ರು. ಅದಾದಮೇಲೆ ಇವ್ರನ್ನ ಕೊಣಗಲ್ಲಲ್ಲಿ ಇವ್ರನ್ನ ಸಾಯಿಸಿಬಿಟ್ಟಿದ್ರು. ಅಂತಂದರೆ ಹಿ ವಾಸ್ ಕಿಲ್ಡ್ ಅಟ್ ಕೊಣಗಲ್. ನಿಜಾಮು ಮತ್ತು ಮರಾಠ ಮಧ್ಯದಲ್ಲಿ ಸಿಗಾಕೊಂಡು ಇವ್ರನ್ನ ಕೊಣಗಲಲ್ಲಿ ಸಾಯಿಸ್ಬಿಟ್ಟಿದ್ರು. ಅದಾದಮೇಲೆ ಇವ್ರದೆಲ್ಲ ಏನೇನು ಆರ್ಮ್ಸು, ಅಮ್ಯುನಿಷನ್ಸ್ಗಳೆಲ್ಲ ಏನೇನು ಉಳ್ಕೊಂಡ್ಬಿಟ್ಟಿತ್ತಲ್ಲ ಇವ್ರದೆಲ್ಲ ವೆಪನ್ಸು ಅವನ್ನೆಲ್ಲದನ್ನೂ ಕೂಡ ಇಲ್ಲಿ ಇವರು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ರು. ಬ್ರಿಟಿಷರು ಅದನ್ನು ವಾಪಸ್ಸು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಇಲ್ಲಿವರೆಗೂ ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಹ್ಯಾಶ್ಟ್ಯಾಗ್ ವಾಗ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.